ಪ್ರಿಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿಶೇಷವಾದ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಬಯಸುತ್ತೇನೆ. ತಪ್ಪದೇ ಈ ವಿಡಿಯೋವನ್ನು ವಾಚ್ ಮಾಡಿ. ಪ್ರೀತಿಯ ಸ್ನೇಹಿತರೆ, ನಾನು ಈಗ ಬೆಂಗಳೂರಿನ ಸಮೀಪವಿರುವ ಕೇತುಹಳ್ಳಿ ಗ್ರಾಮದ ದೊಡ್ಡ ಆಲದ ಮರದ ಹತ್ರ ಇದ್ದೀನಿ. ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡಿ ಕಣ್ತುಂಬಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಗಳೂರಿನ ಕೇತುಹಳ್ಳಿಯಲ್ಲಿರುವ ದೊಡ್ಡ ಆಲದ ಮರ ಸುಮಾರು 400 ವರ್ಷಗಳಷ್ಟು ಹಳೆಯದಾದ 3 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಬೃಹತ್ ಆಲದ ಮರವಾಗಿದೆ. ಇದು ನೂರಾರು ಆಲದ ಬೇರುಗಳನ್ನು ಊರುಗೋಲು ಬೇರು ಹೊಂದಿದ್ದು, ಒಂದೇ ಮರವು ಸಣ್ಣ ಕಾಡಿನಂತೆ ಕಾಣುತ್ತದೆ. ಇದು ಪ್ರವಾಸಿಗರಿಗೆ ಮತ್ತು ಕುಟುಂಬದ ಪಿಕ್ನಿಕ್ ಯು 200 ಅತ್ಯುತ್ತಮ ತಾಣವಾಗಿದೆ. ದೊಡ್ಡ ಆಲದ ಮರದ ಪ್ರಮುಖ ವಿವರಗಳು. 1. ಸ್ಥಳ: ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ಕೇತುಹಳ್ಳಿ, ರಾಮೋಹಳ್ಳಿ ಬಳಿ, ಬೆಂಗಳೂರಿನಿಂದ ಸುಮಾರು 28 ರಿಂದ 30 ಕಿಲೋಮೀಟರ್ ದೂರದಲ್ಲಿದೆ. 2. ವಯಸ್ಸು ಮತ್ತು ಗಾತ್ರ: ಸುಮಾರು 400 ವರ್ಷಗಳಷ್ಟು ಹಳೆಯದಾದ ಈ ಮರವು 3 ಎಕರೆಗಿಂತಲೂ ಹೆಚ್ಚು, ಸುಮಾರು 1.2 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. 3. ವೈಶಿಷ್ಟ್ಯ: 2000ರ ದಶಕದ ಆರಂಭದಲ್ಲಿ ಮರದ ಮುಖ್ಯ ಕಾಂಡವು ರೋಗಕ್ಕೆ ತುತ್ತಾಗಿ ಸತ್ತುಹೋದರೂ, ಅದರ ಸಾವಿರಾರು ಆಲದ ಬೇರುಗಳು ಬೆಳೆದು ಇಂದಿಗೂ ಬದುಕಿ, ಹಸಿರಾಗಿ ಹರಡಿಕೊಂಡಿವೆ. 4. ಪ್ರವಾಸಿ ಆಕರ್ಷಣೆ: ಇದು ಬೆಂಗಳೂರಿನಲ್ಲಿರುವ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಬಿಗ್ ಬನ್ಯಾನ್ ಟ್ರೀ. ಮತ್ತು 5. ಸಮಯ: ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತದೆ. ಪ್ರಮುಖ ಮಾಹಿತಿ. 1. ದೇಶದ ಅತಿದೊಡ್ಡ ಆಲದ ಮರ: ಭಾರತದ ಅತಿದೊಡ್ಡ ಆಲದ ಮರವು ಆಂಧ್ರಪ್ರದೇಶದ ಕದಿರಿಯಲ್ಲಿರುವ ತಿಮ್ಮಮ್ಮ ಮರ್ರಿಮಾನು 5 ಎಕರೆ. 2. ಕೇತುಹಳ್ಳಿ ಮರ: ಬೆಂಗಳೂರಿನ ಈ ಆಲದ ಮರವು ದೇಶದ ಅತಿ ಹಳೆಯ ಮತ್ತು ದೊಡ್ಡ ಆಲದ ಮರಗಳಲ್ಲಿ ಒಂದಾಗಿದೆ. ಮತ್ತು 3. ಅನುಕೂಲಗಳು: ಇಲ್ಲಿ ಪಾರ್ಕಿಂಗ್, ಬೆಂಚ್, ಮತ್ತು ಸಣ್ಣ ಹೋಟೆಲ್ ಸೌಲಭ್ಯಗಳಿವೆ. ಜಾನಪದ ಹಿನ್ನೆಲೆ: ದೊಡ್ಡ ಆಲದ ಮರಕ್ಕೆ ಒಂದು ದೈವಿಕ ಆಯಾಮವನ್ನು ನೀಡುತ್ತದೆ. ಕೇವಲ ಪ್ರಕೃತಿಯ ವಿಸ್ಮಯವಾಗಿ ಮಾತ್ರವಲ್ಲದೆ, ಜನರ ನಂಬಿಕೆ ಮತ್ತು ಸಂಸ್ಕೃತಿಯ ಭಾಗವಾಗಿ ಈ ಮರ ಹೇಗೆ ಉಳಿದು ಬಂದಿದೆ ಎಂಬುದಕ್ಕೆ ಇದು ಸಾಕ್ಷಿ. ದೊಡ್ಡ ಆಲದ ಮರದ ದೈವಿಕ ಹಿನ್ನೆಲೆ. ಬೆಂಗಳೂರಿನ ಸಮೀಪವಿರುವ ಕೇತುಹಳ್ಳಿಯ ಈ ಹೆಮ್ಮರದ ಹಿಂದೆ ಒಂದು ರೋಚಕವಾದ ಕಥೆಯಿದೆ. ಇಂದು ನಾವಿಲ್ಲಿ ಕಾಣುತ್ತಿರುವ ಈ ಬೃಹತ್ ಆಲದ ಮರ ನೂರಾರು ವರ್ಷಗಳ ಹಿಂದೆ ಕೇವಲ ಒಂದು ಸಣ್ಣ ಮೇಟಿಕಡ್ಡಿಯಾಗಿತ್ತು ಎಂದರೆ ನೀವು ನಂಬುತ್ತೀರಾ? ಕಣದ ಮೇಟಿ. ಹಿಂದೆ ಇಲ್ಲಿ ರೈತರು ಧಾನ್ಯವನ್ನು ಬೇರ್ಪಡಿಸುವ ಕಣವಿತ್ತು. ಎತ್ತುಗಳನ್ನು ಕಟ್ಟಲು ಮಧ್ಯದಲ್ಲಿ ಆಲದ ಮರದ ಕಡ್ಡಿಯೊಂದನ್ನು ಮೇಟಿಯಾಗಿ ನೆಟ್ಟಿದ್ದರು. ಅಚ್ಚರಿಯ ಬೆಳವಣಿಗೆ: ಸಾಮಾನ್ಯ ಕಡ್ಡಿಯೊಂದು ಒಂದೇ ರಾತ್ರಿಯಲ್ಲಿ ಚಿಗುರೊಡೆದು ಬೆಳೆದಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿತು. ದೈವಿಕ ಸಂಕಲ್ಪ: ಜಮೀನಿನ ಮಾಲೀಕನ ಕನಸಿನಲ್ಲಿ ಬಂದ ಮುನೇಶ್ವರ ಸ್ವಾಮಿ, ಇದು ನನ್ನ ನೆಲೆ ಎಂದು ತಿಳಿಸಿದ ಮೇಲಂತೂ ಈ ಮರಕ್ಕೆ ಪವಿತ್ರತೆಯ ಮುದ್ರೆ ಬಿತ್ತು. ಸಂರಕ್ಷಣೆ: ಅಂದಿನಿಂದ ಇಂದಿನವರೆಗೂ ಜನರು ಈ ಮರವನ್ನು ದೇವರೆಂದು ಪೂಜಿಸುತ್ತಾ, ಕಡಿಯದೆ ಜತನದಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಅದರ ಫಲವೇ ಈ 400 ವರ್ಷ ಹಳೆಯ ಪ್ರಕೃತಿಯ ಅದ್ಭುತ. ಮುನೇಶ್ವರ ಸ್ವಾಮಿ ಗುಡಿ. ಇಂದಿಗೂ ಮರದ ಒಂದು ಭಾಗದಲ್ಲಿ ಮುನೇಶ್ವರ ಸ್ವಾಮಿಯ ಕಲ್ಲಿನ ಬೆನಕವನ್ನು ಪೂಜಾ ಕಲ್ಲುಗಳು ನೋಡಬಹುದು. ಸಾಮಾಜಿಕ ಸಂದೇಶ: ನಂಬಿಕೆ ಮತ್ತು ಸಂಪ್ರದಾಯಗಳು ಹೇಗೆ ಒಂದು ಸುಂದರ ಪರಿಸರವನ್ನು ಕಾಪಾಡಲು ನೆರವಾಗುತ್ತವೆ ಎಂಬುದಕ್ಕೆ ಈ ಸ್ಥಳವೇ ಉತ್ತಮ ಉದಾಹರಣೆ. ಕೆಲಸ ಮಾಡೋದು ಸಾಕು. ಇಲ್ಲ ರೀ, ನೀರು ಹಾಕ್ಬಿಟ್ಟು
ಇಲ್ಲಿ ಅಲ್ಪ ಸ್ವಲ್ಪ ಮಂಗಗಳು ಅಂದರೆ ಕೋತುಗಳಿರ್ತವೆ. ಭಯಪಡಬೇಡಿ. ನಾವು ಬ್ಯಾಗಿನಲ್ಲಿ ಏನಾದರೂ ಸಹ ತಂದಿದ್ದೇವೆ ಎನ್ನುತ್ತಾ ಅವುಗಳು ತಿನ್ನುವುದಕ್ಕೆ ನಮ್ಮ ಬ್ಯಾಗ್ಗಳನ್ನು ಪರಿಶೀಲಿಸುತ್ತೇವೆ. ಇಲ್ಲಿ ನೋಡಿ ಮಂಕಿ ಏನು ಮಾಡ್ತಿದೆ ಅನ್ನೋದನ್ನ ನಮಗೇನು ತೊಂದರೆ ಮಾಡಲ್ಲ. ಬ್ಯಾಗ್ ಚೆಕ್ ಮಾಡ್ತಾರೆ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ ಅದ್ರಲ್ಲಿ ಏನಿಲ್ಲ ಅಂತ ಏನ್ ಮಾಡ್ತೀಯಪ್ಪ ಇನ್ನೂ ಒಂದು ಜಿಪ್ ಯಾವ್ದ್ರಲ್ಲಿ ಏನಿಲ್ಲಪ್ಪ. ಆತ್ಮೀಯ ಬಂಧುಗಳೇ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ದೊಡ್ಡ ಆಲದ ಮರದ ಬಗ್ಗೆ ನೀವು ನೋಡಿದ್ದೀರಾ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ನಮ್ಮ ಕನ್ನಡದ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಹಾಗೆ ಪ್ರಕೃತಿಯ ಆರಾಧನೆ ಪರಮನ ಆರಾಧನೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಎಲ್ಲರೂ ಸಹ ಪರಿಸರವನ್ನು ಸಂರಕ್ಷಿಸಿ ಬೆಳೆಸಿ. ಧನ್ಯವಾದಗಳು.